ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೌಟಿ ಫ್ಯಾಮಿಲಿ ವ್ಲಾಗ್ಸ್. ಇವತ್ತು ನಾವು ಯಾರ ಜೊತೆ ಇದ್ದೀವಿ ಅಂತ ಗೊತ್ತಾ? ಎಲ್ಲಿದ್ದೀವಿ ಅಂತ ಗೊತ್ತಾ? ಗೊತ್ತು. ಲಕ್ಷ್ಮೀ ದೇವಮ್ಮ ಅವರು, ನಮ್ಮದು ಟ್ರಿಪ್ದು ಕ್ಯಾಶಿಯರು ಜಯಮ್ಮ ಅವರು. ಎಸ್ ಕರೆಕ್ಟ್. ಇವರಿಬ್ರು ತಿಂಡಿ ತಿಂದಿಲ್ಲ, ಊಟ ಮಾಡಿಲ್ಲ, ಅದಕ್ಕೆ ಅವರಿಗೆ ನಮ್ಮ ತಿಂಡಿ ಊಟ ಕೊಡ್ಸೈತೆ. ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಚನ್ನಪಟ್ಟಣಕ್ಕೆ ನನ್ನನ್ನು ಕರ್ಕೊಂಡು ಹೋಗಕ್ಕೆ ಬಂದಿದ್ದಾರೆ. ಇಡ್ಲಿ ತಿಂತಾ ಇದ್ದೀವಿ. ಇಡ್ಲಿ ತಿಂತಾ ಇದ್ದಾರೆ. ಚನ್ನಪಟ್ಟಣದಿಂದ ಹೋಗೋದು ಸಾಕು. ನಾನು ತಿಂದಿದ್ದು ಇವಾಗ್ತಾನೆ ನನ್ನ ಫ್ರೆಂಡ್ ಜೊತೆ ಫ್ರೈಡ್ ರೈಸ್. ವೆಜ್ ಫ್ರೈಡ್ ರೈಸ್. ನಮ್ಮ ಅಣ್ಣ ಅಲ್ಲಿದ್ದಾನೆ ನೋಡಿ. ನೋಡಿದೆಯಾ ಗಿನ್ಲಿ ತಡಿಯೋ ರಾಹಿಣಿ ಬೆಳಕ ಸುಂದರಮ್ಮ ಹೇಳ್ಬೇಕ ನೋಡ್ರಿ ಆಟ ಆಡ್ಕೊಂಡು ನೋಡ್ದ. ಹಾಸನ್ ಅಲ್ಲ, ಅಪ್ ಟು ಧರ್ಮಸ್ಥಳ. ಇನ್ 3 hours ಅಲ್ಲಿ ನಾವು ಧರ್ಮಸ್ಥಳ ರೀಚ್ ಆಗ್ತಾ ಇದೀವಿ. ಅವಾಗ ನಿಮಗೆ ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್. ನಾವು ಎಂಥವ್ರ ಜೊತೆ ಟ್ರಿಪ್ ಬಂದಿದ್ದೀವಿ ಅಂದರೆ, ಈ ಒಮ್ಮನೋ ತುಗ್ಲುಸ್ ಬಿದ್ದೋಗ್ಬಿಡುತ್ತೆ. ಕ್ಯಾಶಿಯರ್ ಅಂತ ಕರ್ಕೊಂಡು ಬಂದಿದ್ದೀವಿ. ಈ ಒಮ್ಮಂಗೆ ಇವರಿಬ್ಬರು ಮಧ್ಯೆ ಸಿಕ್ಕಾಕೊಂಡಿದ್ದೀನಿ ಬ್ರೋ. ಈ ಒಪ್ಪನೂ ಅಷ್ಟೇ ತುಗ್ಲಿಸ್ತಾ ಇರುತ್ತೆ. ತಲೆನೋವನ್ನು ಮಾತ್ರ ನಾವು ಎಲ್ಲೂ ಅಂಗಡಿ ಸಿಗದೆ ಇರೋದ್ರಿಂದ ಕೊಡಿಸಿಲ್ಲ. ಒಬ್ರಿಗೆ ಮಾತೇ ಬರಲ್ಲ, ಇನ್ನೊಬ್ರು ಮಾತೇ ನಿಲ್ಸಲ್ಲ, ಇನ್ನೊಬ್ರು ಇವ್ರ ಮಧ್ಯದಲ್ಲಿ ನನ್ಗೆ ಮಾತಾಡಕ್ ಅವಕಾಶನೇ ಇಲ್ಲ. ನಾನ್ ಮುಂದ್ಗಡೆ ಬಂದ್ಬಿಟ್ಟೆ, ನಮ್ಮ ಅಪ್ಪನ ಹಿಂದೆಗಡೆ ಕಳ್ಸಿ. ಮುಂದೆ ನಡ್ಕೊಂಡು ನೋಡ್ಸು. ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ನ ಕೈಲಿ ನೋಡಕ್ ಆಯ್ತಿಲ್ವೇ. ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು ಹೊಸ ಹರುಷವ ತರುವೆನು. ನಮ್ಮಪ್ಪ ಏನದು ಏನೋ ಹಿಂಗೈತಿಲೇ ನೋಡ್ತೀರಾ? ಮುಚ್ಕೊಂಡೈತಲ್ಲೋ. ಧರ್ಮಸ್ಥಳಕ್ಕೆ ಬಂದು ಇವಳು ಯಾರೋ ವಡೆ ತಿಂತಾವಳಲ್ಲಪ್ಪ. ಈ ಘಾಟಾಗೆ ವಡೆ ತಿನ್ಕೊಂಡು ಹೋಗೋಣವಳೆ. ಥೋ ಯಪ್ಪ, ಬಕಾಸುರಿ ವಂಶದವಳು ಇವಳು ಒಬ್ಳೆ. ಘಾಟ್ ಇಳಿತೈತೆ ನೋಡಿ ಗಾಯ್ಸ್, ಘಾಟ್ ಇಳಿತೈತೆ, ವಡೆ ತಿಂತಾವಳೆ. ಸೊ ಇವಳಂತ ಬಕಾಸುರಿ ಯಾರೂ ಇಲ್ಲ. ಟೀ ಕುಡಿತಾ ಇದ್ದೀವಿ. ಇವರಿಬ್ರು ಸೇರ್ಕೊಂಡು ನಮ್ಮ ಅಪ್ಪಂದ ಒಂದ್ ಬಲಗೈ ಮಡ್ಸಿದ್ರೆ ನಮ್ಮಪ್ಪ ಒಂದೊಂದ್ ಸೀರೆ ಕೊಡ್ತಿದ್ರು. ಆಮೇಲೆ ತಿನ್ನೋಷ್ಟು ಬಿಟ್ಟು ವಾವ್, ನೀವು ಮಡಿಸ್ಲಿಲ್ಲ ಅಂದ್ರೆ ಇವ್ರು ನಂಗೆ ನಾವ್ ನಿಂಗ್ ಮಾಡ್ಸೋದು ಬೇಡ, ನೀನ್ ನಮಗ್ ಕೊಡ್ಸೋದು ಬೇಡ. ಇವರಿಬ್ರು ಕೈಲಾಗ್ದವ್ರು. ಕ್ವಾಣಕ್ಕ ಇದ್ದಂಗೆ ಹೇಳು. ಹಾಗಾದ್ರೆ ಮಡ್ಸಲ್ಲ ನೀವು? ನಿಮ್ಮಿಬ್ರಿಗೂ ಸೀರೆ ಬೇಡವಾ? ಬೇಡ ನಿಮ್ಮಿಬ್ರಿಗೂ? ನಮ್ಗೆ ಬೇಡ, ಈ ಬಂದು ತಂದಿರೋ ಉಟ್ಕೊಳತ್ತೀವಿ. ಬೇಡವಂತೆ ಬಿಡಪ್ಪ, ಅದೃಷ್ಟ ಇಲ್ಲ ಇವರಿಬ್ರಿಗೂ ಬಿಡಪ್ಪ. ಧರ್ಮಸ್ಥಳ ನಮ್ಮ ಟ್ರಿಪ್ ಪ್ಲಾನಲ್ಲಿ ನಾವು ಮೊದಲನೇ ಪ್ಲೇಸ್ ಹೋಗಬೇಕಂತ ಡಿಸೈಡ್ ಮಾಡಿದ್ದು ಧರ್ಮಸ್ಥಳ. ಸೊ ನಾವು ಧರ್ಮಸ್ಥಳನ ಮೊದಲನೇ ಡೇ ನೈಟ್ ರೀಚ್ ಆದ್ವಿ. ಇಷ್ಟೊಂದು ಜನ ಏನಕ್ಕೆ ಅಷ್ಟು
ಈ ವಿಷಯ ದರ್ಶನಕ್ಕೆ ಹೋಗ್ತಾವ್ರ ಕಣೆ ಅಲ್ಲಿ ಈಗ ನಾವು ಹೋಗೋದೇ ದರ್ಶನಕ್ಕೆ ನಡಿಲೆಲ್ಲ ಜನ ಹೋಗಬೇಕು ಮಸ್ತಾಗ ಅವ್ರು ಹೋಗ್ತಾವ್ರ ಈಗ ದರ್ಶನ ಮಸ್ತಾಗಿ ಇವೆಲ್ಲ ಓದ್ತಾ ಇರೋದೇ ಎಲ್ಲ ದರ್ಶನಕ್ಕಲ್ಲ. ಬಾ ಯಶು, ಹೋಗು ಹೋಗು ಬಾ. ನಾವು ನೈಟ್ ಸ್ಟೇ ಧರ್ಮಸ್ಥಳದಲ್ಲೇ ಇರಬೇಕು ಅಂತ ಪ್ಲ್ಯಾನ್ ಮಾಡಿದ್ದರಿಂದ ಸಾಕೇತದಲ್ಲಿ ನಾವು ರೂಮ್ ಮಾಡಿಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ನೈಟೇ ಹೊರಟ್ಬಿಟ್ವಿ. ಫುಲ್ ಖಾಲಿ ಯಶು. ನಾವು ಧರ್ಮಸ್ಥಳಕ್ಕೆ ಹೋಗಿದ್ದು ಸ್ಯಾಟರ್ಡೆ ನೈಟ್ ಆಗಿರೋದ್ರಿಂದ ಫುಲ್ ರಶ್ ಇತ್ತು. ಅಂದರೆ ತುಂಬ ರಶ್ ಅಂದರೆ ತುಂಬ ರಶ್ಶು ಅಲ್ಲ, ಎಲ್ಲ ದರ್ಶನ ಮಾಡಿಕೊಂಡು ಆವಾಗ ತಾನೇ ಬಂದಿರೋರು ದೇವಸ್ಥಾನದ ಮುಂದೆ ನಿಂತಿರ್ತಾರೆ. ಸೊ ಅದು ತುಂಬ ರಶ್ ಥರ ಕಾಣಿಸ್ತಾ ಇತ್ತು. ಬಟ್ ನೈಟ್ ವೈಬ್ಸ್ ಮಾತ್ರ ಧರ್ಮಸ್ಥಳದಲ್ಲಿ ಸಖತ್ತಿರುತ್ತೆ. ಏನೋ ಒಂಥರ ಪಾಸಿಟಿವ್ ವೈಬ್ಸ್, ಅಲ್ಲಿ ಕೂರೋದಕ್ಕೆ ನಿಂತ್ಕೊಳ್ಳೋದಕ್ಕೆ ಎಲ್ಲ ಥರ ತುಂಬ ಖುಷಿಯಾಗ್ತಾ ಇರುತ್ತೆ. ಸೊ ನಾವು ಪ್ಲ್ಯಾನ್ ಮಾಡಿ ದರ್ಶನ ನೈಟೇ ಮಾಡ್ಕೋಬೇಕಂತ ಇದ್ದಿದ್ದರಿಂದ ತುಂಬ ಬೇಗ ಹೋಗಿ ದರ್ಶನ ಅಂತೂ ಫುಲ್ ಫ್ರೀ ಇತ್ತು. ಏನೂ ಅಷ್ಟು ಕಂಜೆಷನ್ಸ್ ಇರಲಿಲ್ಲ, ಲೈನಲ್ಲಿ ಆರಾಮಾಗಿ ಹೋಗ್ಬೋದಿತ್ತು. ದರ್ಶನನೂ ಕೂಡ ತುಂಬ ಚೆನ್ನಾಗಾಯಿತು. ತಿರುಪತಿ ನಾವು ನೈಟೇ ದರ್ಶನಕ್ಕೆ ಬಂದಿರೋದ್ರಿಂದ ಫುಲ್ ಫಾಸ್ಟ್ ದರ್ಶನ. ಆಲ್ರೆಡಿ ಟೆಂಪಲ್ ಪಕ್ಕದಲ್ಲಿ ಯಶು ನಾವು ಮುಂದಕ್ಕೆ ಬಂದ್ಬಿಟ್ವಿ. ಯಶು ಲೋ ಅವರು ನಮ್ಮ ಲಕ್ಷ್ಮೀ ದೇವಮ್ಮ ಫುಲ್ ಫಾಸ್ಟ್ ದರ್ಶನ ತಗೋತಾ ಇದ್ದೀವಿ ಅಲ್ವೇನಮ್ಮ. ನಮ್ಮ ಇನ್ನೂ 2 ಪೀಸ್ಗಳು ಅಲ್ಲೇ ಇದ್ದಾರೆ ಹಿಂದ್ಗಡೆ. ಫುಲ್ ಲೈಟು. ಇವನಂತೂ ಹೆಂಗೆ ಹೋಗ್ತಾನೆ ಇದ್ದಾನಂದರೆ ಟ್ರೈನ್ ಹೋಗಲ್ವಾ ಅಷ್ಟು ಫಾಸ್ಟಾಗಿ ಹೋಗ್ತಾ ಇದ್ದಾನೆ. ದರ್ಶನ ಮುಗಿಸ್ಕೊಂಡು ಪ್ರಸಾದ ತಗೊಂಡು ತಿನ್ನಕ್ಕೆ ಬಂದಿದ್ದೀವಿ. ಪ್ರಸಾದ ತಿನ್ನಕ್ಕೆ ಎಷ್ಟು ಹೇಗಿತ್ತು ದರ್ಶನ? ಈಗ ಆಮೇಲಿಂದ ಊಟ ಮಾಡಿ ಮುಂದೆ ಪ್ರಯಾಣ ಹೇಳ್ತೀವಿ. ಪೈಸಾ ಪ್ರಸಾದ ಎಲ್ಲ ತಿನ್ಕೊಂಡು ಹೊರಗಡೆ ಬರಬೇಕಾದ್ರೆ ಒಂದು ಸರಸ್ವತಿ ವಿಗ್ರಹ ಇದೆ, ಅದು ಚೆನ್ನಾಗಿದೆ ಡಿಸೈನ್, ಅದು ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಸೊ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ವಿ. ಅದಾದಮೇಲೆ ಹೊರಗಡೆ ಬಂದ್ವಿ ನಾವು ದೇವಸ್ಥಾನದ ಸರೌಂಡಿಂಗಿಗೆ. ಅಲ್ಲಿ ಕೂಡ ತುಂಬ ಚೆನ್ನಾಗಿದೆ ಗ್ರೀನರಿ, ಮತ್ತು ಅಲ್ಲಿ ಎಷ್ಟು ಜನ ನಿಂತಿದ್ರು ಓಡಾಡ್ತಾ ಇದ್ರು. ಅಲ್ಲಿ ಒಂದು ಪೀಸ್ನೆಸ್ ಇದೆ ಅಲ್ಲ, ಅದು ಎಲ್ಲೂ ಸಿಗೋದಿಲ್ಲ. ಮತ್ತು ಅಲ್ಲಿ ಇರೋವಂಥ ವೈಬ್ಸ್ ಪಾಸಿಟಿವ್ ಆಗಿದೆ. ಸೊ ನಾವಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಸುತ್ತ ಎಲ್ಲ ನೋಡಿಕೊಂಡು ಹೇಗೂ ನೈಟ್ ನಾವು ರೀಚ್ ಆಗಿದ್ದರಿಂದ ಸ್ವಲ್ಪ ಕಾರಲ್ಲಿ ಬಂದಿದ್ದರಿಂದ ಸ್ಟ್ರೈನ್ ಆಗಿತ್ತು. ಸೊ ನಾವು ಸಾಕೇತದಲ್ಲಿ ರೂಮ್ ಮಾಡಿರೋದ್ರಿಂದ ಅಲ್ಲಿ ಹೋಗಿ ಸ್ಟೇ ಮಾಡಬೇಕಂತ ಹೊರಟ್ವಿ ದೇವಸ್ಥಾನದಿಂದ. ತುಂಬ ಚೆನ್ನಾಗಾಯಿತು ದರ್ಶನ ಮಾತ್ರ. ನಾವು ಮಹಾಮಂಗಳಾರತಿ ಟೈಮಿಗೆ ಹೋಗಿದ್ವಿ. ಅಮೇಝಿಂಗ್ ದರ್ಶನ ಮಾತ್ರ ನಮಗೆ ಸೂಪರಾಗಿದೆ. ಸೊ ಇದಾಗಿತ್ತು ನಮ್ಮ ಟ್ರಿಪ್ಪಿನ ಮೊದಲನೇ ಡೇ ವ್ಲಾಗ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಗೌರ್ತಿ ಫ್ಯಾಮಿಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್.